ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯ ದಿನದ ಆಸೆ ಧರ್ಮ ಹೆಸಂಚಿಗೆ ಪ್ರೋಮೋ ಹೇಗಿದೆ ನೋಡೋಣ ಬನ್ನಿ. ಈ ಕಡೆ ಶ್ರುತಿ ಮತ್ತೆ ರವಿ ಮನೆಯಲ್ಲಿರ್ತಾರೆ. ಶ್ರುತಿ ಫೋನ್ ನೋಡ್ತಾ ಕೂತಿರ್ತಾಳೆ. ಆನಂತರ ಶೀಲಾ ಬಂದವಳು ಶ್ರುತಿ ಅಂತ ಹೇಳಿ ಬಾಗ್ಲು ಬಿಡಿತಾಳೆ. ನಂತರ ಬರ್ತಾಳೆ, ಅವಳು ಅದ್ರಲ್ಲಿ ತಲ್ಲಿನ್ಲಾಗ್ಬಿಟ್ಟಿರ್ತಾಳೆ. ಆಮೇಲೆ ಅವಳನ್ನ ಮಾತಾಡಿಸಿ, ನೋಡಮ್ಮ ನಾನು ಯಾವುದೋ ಒಂದು ಫಂಕ್ಷನ್ ಹೋಗ್ತಾ ಇದ್ದೀನಿ, ನಾನು ಇರೋದಿಲ್ಲ, ಮತ್ತೆ ಮೀಟಿಂಗ್ ಇದೆ, ನೀನು ಮನೆಯಲ್ಲಿ ಆಳುಗಳೆಲ್ಲ ಇದ್ದಾರೆ, ಏನ್ ಬೇಕು ಅದನ್ನ ಬೇಕಿದ್ರೆ ಮಾಡಿಸ್ಕೊ ಅಂತ ಹೇಳಿ ಹೇಳ್ತಾಳೆ. ಹಾಗೆ ಹೇಳಿದಾಗ ಆಯ್ತಮ್ಮ ಅಂತ ಹೇಳಿ ಹೇಳ್ತಾಳೆ. ಸರಿ, ಅವಳು ಆ ಕಡೆ ಹೋಗ್ತಾಳೆ. ಹೋದ್ಮೇಲೆ ನೀನು ಸಾರಿ ಶ್ರುತಿ ಮತ್ತೆ ರವಿ ಇಬ್ಬರೇ ಹಾಕ್ತಾರೆ. ಬೇಜಾರಾಗುತ್ತಲ್ವಾ ಅಂತ ಹೇಳಿ ಮದ್ವೆ ಸಿಡಿನಾದ್ರೂ ನೋಡೋಣ ಅಂತ ಹೇಳಿ ಸಿಡಿ ಹಾಕೊಳ್ತಾರೆ. ಸಿಡಿ ಹಾಕೊಂಡು ನೋಡ್ಬೇಕಾದ್ರೆ ಆ ಸಿಡಿನಲ್ಲಿ ವಾಸುದೇವ್ ಅವರು ಮೀನನ್ನ ಬೈದಿರ್ತಕ್ಕಂಥದ್ದು, ಕಳ್ಳಿ ನೀನು ಕಳ್ತನ ಮಾಡಕ್ಕೋಸ್ಕರ ನಿನ್ನ ಸೊಸೆನ ಹಿಂಗೆಲ್ಲ ತಯಾರು ಮಾಡಿ ಕಳ್ಸಿದ್ಯಾ ಅಂತ ಹೇಳಿ ರಂಗನಾಥ್ ಅವ್ರನ್ನು ಕೂಡ ಬೈಯೋದು, ಆ ದೃಶ್ಯಗಳನ್ನೆಲ್ಲವನ್ನು ಕೂಡ ನೋಡ್ಬಿಡ್ತಾರೆ. ನೋಡ್ತಾ ಆನಂತರ ರವಿ ಹೇಳ್ತಾನೆ, ನಮ್ಮ ಅತ್ತಿಗೆನ ಇಷ್ಟೆಲ್ಲ ಬೈದಿದ್ದಾರೆ ನೋಡು ನಿಮ್ಮಪ್ಪ, ಸರಿನಾ ಅಂತ ಹೇಳಿ ಮುಷ್ಟಿನ ಬಿಗಿ ಹಿಡ್ಕೊಳ್ತಾನೆ. ಹಾಗೆ ಸಾರಿ ರವಿ, ನನ್ಗಿದೆಲ್ಲ ಗೊತ್ತೇ ಇಲ್ಲ, ನಾನೇ ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ, ನೀನ್ ಅವ್ರನ್ನ ಹಂಗೆಲ್ಲ ಅವಮಾನ ಮಾಡಕ್ ಬಿಡ್ತೀನಿ ಅಂತ ತಿಳಿದಿದೀಯಾ, ನಮ್ಮ ಅಪ್ಪ ಅಮ್ಮ ಬರ್ಲಿ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ರವಿ, ನಾನು ಈ ಮನೆಗೆ ಬರ್ಲೇಬಾರ್ದಿತ್ತು ಅಂತ ಹೇಳಿ ಹೊರಟೋಗ್ತಾನೆ ಬೈಕ್ ತಗೊಂಡು. ಶ್ರುತಿಗೆ ಬಹಳ ಬೇಸರ ಆಗುತ್ತೆ. ಆನಂತರ ಮನೆಯಲ್ಲಿ ಈ ಕಡೆ ಪಾರ್ಲರ್ ಅಲ್ಲಿ ಯಾವಾಗ ದಿನೇಶ ಬಂದು ದುಡ್ಡು ಕೇಳ್ತಾನೆ, ಮದ್ವೆಗೆ ದುಡ್ಡು ಬೇಕು ನನಗೆ, ದುಡ್ಡು ಕೊಡು ಅಂತ ಹೇಳಿ. ಆಗ ನಾನೆಲ್ಲಿ ತರ್ಲಿ ದುಡ್ಡು, ಯಾವಾಗ್ಲೂ ದುಡ್ಡು ನಾನು ಎಲ್ಲಿ ತರ್ಲಿ ಹೇಳು, ನನ್ ಮದ್ವೆ ಆಗ್ಬೇಕು, ಹಾಗಾಗಿ ಇಲ್ಲ ಅಂತ ಅಂದ್ರೆ ನಿನ್ನ ಇಡೀ ಜಾತಕನ ನಿನ್ನ ಅತ್ತೆ ಮನೆಯವ್ರಿಗೆ ತಿಳಿಸ್ಬಿಡ್ತೀನಿ ಅಷ್ಟೇ, ಅವೆಲ್ಲರ ನಂಬರು ನನ್ನ ಹತ್ರ ಇದೆ ಅಂತ ಹೇಳಿ ಬೆದರಿಕೆ ಹಾಕಿರ್ತಾನೆ. ಆ ಬೆದರಿಕೆ ಹಾಕ್ದಾಗ ಅಷ್ಟ್ರಲ್ಲಿ ಮನೋಜ ಬರ್ತಾನೆ. ಮನೋಜ ಬಂದವನು ಅವನು ಕೂಡ ದುಡ್ಡು ಕೇಳ್ತಾನೆ. ಎಲ್ರೂ ಹಿಂಗ್ ದುಡ್ಡು ಕೇಳ್ತಿರ್ಲಿಲ್ಲ, ನಾನು ಎಲ್ಲಿ ತರ್ಬೇಕು ಅಂತ ಹೇಳಿ ಮಾತನಾಡಿರ್ತಾಳೆ. ಆನಂತರ ಆ ಸಂದರ್ಭದಲ್ಲೇ ಇವಳು ಒಂದು ಉಪಾಯ ಹೇಳ್ಕೊಟ್ಟಿರ್ತಾಳೆ, ನೀನು ಮನೆ ಯಾಕೆ ಸಾಲ ಮಾಡಿ ದುಡ್ಡು ಕೇಳಬಾರ್ದು ನಿಮ್ಮಮ್ಮನ್ನ ಅಂತ ಹೇಳಿ. ಸರಿ, ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಮನೆಗೆ ಬರ್ತಾಳೆ. ರೋಹಿಣಿ ಕೂಡ ಬರ್ತಾಳೆ. ಬಂದು ಅವ್ರ ಅಪ್ಪನ ಹತ್ರ, ಅಪ್ಪ ನೀನು ಸೂರ್ಯನ್ಗೆ ಹೇಗೆ ಮನೆ ಮೇಲೆ ಸಾಲ ತೆಗೆದು ಕಾರಿಗೆ ದುಡ್ಡು ತಗೊಟ್ಟಿದ್ದು ನೀನು, ನನಗೂ ಈಗ ದುಡ್ಡು ಬೇಕು, ನನಗೆ ಕೊಡು, ನನಗೆ ದುಡ್ಡನ್ನ ಸಾಲ ಮಾಡಿ ಈ ಮನೆ ಮೇಲೆ ಅಂತ ಹೇಳಿ ಕೇಳ್ತಾನೆ. ಕೇಳಿದಾಗ ಅನಂತರ ಶಾಂತಿ ಮತ್ತೆ ರಂಗನಾಥ್ ಅವರೆಲ್ಲ ದಂಗಾಗಿ ಕೂತ್ಕೋತಾರೆ. ಸರಿ, ಮೀನಾಗೂ ಸೂರ್ಯಗೂ ಕೂಡ ಶಾಕ್ ಆಗ್ತದೆ. ಆನಂತರ ರೋಹಿಣಿ ಏನು ಅಂತ ಬರ್ತಾಳೆ, ಏನು ಗೊತ್ತಿಲ್ಲದಂಗೆ ನಾಟಕ ಮಾಡ್ಕೊಂಡು. ಸರಿ, ಅದಕ್ಕೆ ಮನೇನ ಅಡ್ಬಿಟ್ಟು ಅವನಿಗೆ ಕಾರ್ ಕೊಡ್ಸಿದ್ರಲ್ಲಪ್ಪ, ಹಾಗೆ ನನಗೂ ಕೂಡ ದುಡ್ಡು ಕೊಡಿ ಅಂತ ಅಂದಾಗ, ಅಂದ್ರೆ ಮನೆ ಮಾರು ಅಂತಲ್ಲಪ್ಪ ಅಂತ ಹೇಳ್ತಾರೆ. ಮನೆ ಮೇಲ್ ಕಣ್ ಬಿದ್ದಾಯ್ತು ಅಂತ ಹೇಳಿ ಸೂರ್ಯ ಅಂತಾನೆ. ನಾನು ಅಂತಿದ್ದಾಗೇನೆ ಇಲ್ಲಿ ರೋಹಿಣಿ ಏನು ಗೊತ್ತಿಲ್ಲದ ಅವ್ನು ನಾಟಕ ಆಡ್ಕೊಂಡ್ ಬರ್ತಾಳೆ. ಏನು ಅಂತ ಹೇಳಿ ಅವಳೇ ಹಾಕೊಟ್ಟಿರ್ತಾಳೆ ಈ ಪ್ಲಾನ್ನ. ಬರ್ತಿದ್ದಾಗೇನೆ ಮೀನಾ ಇದ್ದವಳು, ನಿನ್ನ ಯಜಮಾನ್ರಿಗೆ ಮನೇನ ಹಾಡ್ಬಿಟ್ಟು ದುಡ್ಡು ಕೊಡ್ಬೇಕಂತೆ ಅಂತ ಹೇಳ್ತಾಳೆ. ಅವಳಾಗ ಹತ್ತಿದಾಗೇನೆ ಮನೋಜ್ ಇದ್ದವನು, ರೋಹಿಣಿನೇ ಮನೇನ ಅಡ್ಬಿಡಿಸ್ಬಿಟ್ಟು ದುಡ್ಡು ತಗೋ ಅಂತ ಹೇಳಿದ್ದು ಅಂತ ಹೇಳಿ ಹೇಳ್ತಾನೆ ಮಂಗನಂಗೆ. ಸರಿ, ಶಾಂತಿಗೆ ಶಾಕ್ ಆಗುತ್ತೆ. ಹಂಗೆ ಬಂದಿದ್ದು ಎತ್ತೆರಡು ಕೆನ್ನೆಗೆ ಬಾರಿಸ್ತಾಳೆ. ಇಲ್ಲಿಗೆ ನಾಳಿನ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಂಡ್ ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.